ಈ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥದ್ದು 7 ಕೋಟಿ ಕನ್ನಡಿಗರಿಗೋಸ್ಕರ. 7 ಕೋಟಿ ಕನ್ನಡಿಗರಿಗೋಸ್ಕರ. ಆ 7 ಕೋಟಿ ಕನ್ನಡಿಗರ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ತುಂಬಲಿಕ್ಕೋಸ್ಕರ, ಅದರಲ್ಲೂ ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಯಾರಿದ್ದಾರೆ, ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಏನಿದ್ದಾರೆ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು, ಮಹಿಳೆಯರು, ಎಲ್ಲರಿಗೂ ಕೂಡ ಅವಕಾಶಗಳಿಂದ ಯಾರ್ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಈ ಬಿಜೆಪಿಯವರು ಯಾವಾಗಲೂ ಕೂಡ ಶ್ರೀಮಂತರ ಪರವಾಗಿರೋರು, ಬಡವರ ವಿರೋಧಿಗಳು ಇವರು. ಯಾವಾಗಲೂ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ಪರವಾಗಿರ್ತಕ್ಕಂಥವರಲ್ಲ ಇವರು. ಸಂವಿಧಾನ ಜಾರಿಯಾದಾಗಲೂ ವಿರೋಧ ಮಾಡಿದ್ರು, ಕೂಡ ವಿರೋಧ ಮಾಡಿದ್ರು, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಇದೇ ನಾವು 5 ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಘೋಷಣೆ ಮಾಡಿದಾಗ ಇವರ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ. ಏನಂತ ಹೇಳಿದ್ರು ಅಂತಂದ್ರೆ 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಆರ್ಥಿಕತೆ ಹಾಳಾಗೋಗ್ಬಿಡ್ತದೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ, ಸಿಕ್ಕಿದಾಗ ಆಗ್ಬಿಡ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.